ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ರೈಲು ನಿಲ್ದಾಣವನ್ನ ಪ್ರಧಾನಿ ಮೋದಿ ಈಗ ಉದ್ಘಾಟಿಸಿದ್ದಾರೆ. ಅದಾದ ನಂತರ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಮತ್ತು ಅಯೋಧ್ಯ ಧಾಮ್ ರೈಲ್ವೆ ನಿಲ್ದಾಣ 1450 ಕೋಟಿ ವೆಚ್ಚದ ಅಯೋಧ್ಯೆಯ ವಿಮಾನ ನಿಲ್ದಾಣ, 240 ಕೋಟಿ ವೆಚ್ಚದಲ್ಲಿ ನವೀಕರಿಸಿದಂತಹ ರೈಲು ನಿಲ್ದಾಣ, ಎರಡರ ಉದ್ಘಾಟನೆ ಅಯೋಧ್ಯದಿಂದ ನೇರ ಪ್ರಸಾರದಲ್ಲಿ ನೋಡ್ತಾ ಇದೆ. ಎಲ್ಲರ ಗಮನ ಸೆಳೀತಾ ಇದೆ ಅಯೋಧ್ಯೆ. ಇಡೀ ದೇಶದ ಚಿತ್ತ, ಪ್ರಪಂಚದ ಮೂಲೆ ಮೂಲೆಯಲ್ಲಿರುವಂತಹ ರಾಮ ಭಕ್ತರ ಚಿತ್ತ ಈಗ ಅಯೋಧ್ಯೆಯತ್ತ ನೆಟ್ಟಿದೆ. ಇವತ್ತಿನಿಂದಲೇ ಭರ್ಜರಿ ಕಾರ್ಯಕ್ರಮ ಅಲ್ಲಿ ಆರಂಭ ಆಗ್ತಾ ಇದೆ. ಮುಂದಿನ ತಿಂಗಳು 22ನೇ ತಾರೀಕಿನಂದು ನಡೆಯುವಂತಹ ಉದ್ಘಾಟನೆ, ಅದಕ್ಕೂ ಮುಂಚಿತವಾಗಿ ಹಲವು ಯೋಜನೆಗಳಿಗೆ ಚಾಲನೆ ಸಿಗ್ತಾ ಇದೆ. ಪ್ರಧಾನಿ ಮೋದಿ ಅಯೋಧ್ಯೆಯಲ್ಲಿದ್ದಾರೆ. ಭರ್ಜರಿ ರೋಡ್ ಶೋ ನಡೆಸಿದ್ರು. ರೈಲ್ವೆ ನಿಲ್ದಾಣ ಉದ್ಘಾಟನೆ ಆಗಿದೆ. ಈಗ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣಕ್ಕೆ ಚಾಲನೆ. ಆ ಎಲ್ಲ ಪ್ಲಾನ್ಗಳನ್ನ ಪ್ರಧಾನಿ ಮೋದಿ ವೀಕ್ಷಿಸ್ತಾ ಇದ್ದಾರೆ. ಸಂಪೂರ್ಣವಾದಂತಹ ಪ್ಲಾನ್ ವೀಕ್ಷಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ರೈಲ್ವೆ ನಿಲ್ದಾಣ ಯಾವ ರೀತಿ ಪ್ಲಾನ್ ಆಗಿದೆ, ಹೇಗೆ ಸಿದ್ಧಪಡಿಸಲಾಗಿದೆ, ಆ ಎಲ್ಲ ಪ್ಲಾನ್ಗಳನ್ನ ಅಲ್ಲಿ ವಿವರಿಸಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. 240 ಕೋಟಿ ವೆಚ್ಚದಲ್ಲಿ ಅಯೋಧ್ಯ ಧಾಮ ರೈಲು ನಿಲ್ದಾಣ ರೆಡಿ ಆಗಿದೆ. ಬಹಳ ಸುಸಜ್ಜಿತವಾದಂತಹ ರೈಲ್ವೆ ನಿಲ್ದಾಣ ಇದು. ಅಯೋಧ್ಯೆಗೆ ಬರೋದಕ್ಕೆ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ರಾಮ ಮಂದಿರದ ಉದ್ಘಾಟನೆ ಮುಂದಿನ ತಿಂಗಳು. ಅದಕ್ಕೂ ಮುಂಚಿತವಾಗಿ ಬೇರೆ ಬೇರೆ ಊರು, ರಾಜ್ಯ, ದೇಶಗಳಿಂದ ಆಗಮಿಸುವಂತಹ ಭಕ್ತರಿಗಾಗಿ ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣವನ್ನ ಬಹಳ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.